मैत्रीं भजतामखिलजयत्री जननीं पृथिवीं कामदुघास्ते जनको देवः सकलदयालु दाम्यतदत्ता दयितुं जनता श्रेयो भूयात् सकलजनानां श्रेयो भूयात् सकलजनानां श्रेयो भूयात् सकलजनानां ದೇವರಿಗೆ ಬೇಕಾಗಿ ನಮ್ಮ ಸಮಯವನ್ನ ಮುಡಿಪಾಗಿಟ್ಟುಕೊಂಡು ನಮ್ಮ ಈ ಕಾರ್ಯಕ್ರಮವನ್ನ ವಿಜಯಗೊಳಿಸಲು ನೀವೆಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಬೇಕು. ಮಾತ್ರವಲ್ಲದೆ ಇನ್ನು ಬರುವಂತ ಅಕ್ಟೋಬರ್ ತಿಂಗಳಿನಲ್ಲಿ ನಮ್ಮ ಈ ಕ್ಷೇತ್ರದ ತುಲಕಾವೇರಿ ಸಂಕ್ರಮಣ ಈ ಊರಿನ ಮೊದಲಿನ ಕಾಲದಲ್ಲೇ ಆಚರಿಸುವಂತಹ ಒಂದು ಉತ್ಸವ. ಆ ದಿವಸದಂದು ಅಕ್ಟೋಬರ್ ತಿಂಗಳ 17ನೇ ತಾರೀಕಿನಂದು ನಮ್ಮ ಲಕ್ಕಿ ಕೂಪನ್ನ ಈ ಕ್ಷೇತ್ರ ಪರಿಸರದಲ್ಲಿ ನಮಗೆ ಡ್ರಾ ಮಾಡಬೇಕು. ಅದಕ್ಕೆ ಬೇಕಾಗಿ ನಾವು ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮವನ್ನು ವಿಜಯಗೊಳಿಸಲು ಹಿಂದೆ ಈಗಾಗಲೇ ನಮಗೆ ಸಜ್ಜಾಗಿದ್ದಾರೆ. ಅದೇ ರೀತಿ ವ್ಯಕ್ತಿಗಳು ಕೂಡ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ಇನ್ನು ಕುಟುಂಬಶ್ರೀಯವರು ಉಳಿದಂತಹ ಎಲ್ಲ ವ್ಯಕ್ತಿಗಳು ಕೂಡ ಅವರಿಗೆ ಆಗುವಷ್ಟು ಕೂಪನ್ ಅನ್ನ ತೆಗೆದುಕೊಂಡು ವಿತರಣೆ ಮಾಡುವ ಮೂಲಕ ಧನ ಸಂಗ್ರಹಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಬೇಕು ಎಂದು ಕಳಕಳಿಯಿಂದ ಕೇಳಿಕೊಳ್ಳುತ್ತಾ ನನ್ನ ಕರ್ತವ್ಯಕ್ಕೆ ಮುಂದುವರಿಯುತ್ತೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಆಶೀರ್ವಚನ ನೀಡಲಿರುವವರು ಇಬ್ಬರು ಗಣ್ಯ ವ್ಯಕ್ತಿಗಳು ಅವರವರ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಅವರನ್ನ ಅಭಿನಂದಿಸುವ ಕಾರ್ಯಕ್ರಮವನ್ನು ಕೂಡ ನಾವು ಇಲ್ಲಿ ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ಮೊದಲನೆಯವರು ವಾಸುದೇವ ಪಂತ್ರಿಯವರು. ಪ್ರಭಾಜ್ಯೋತಿರ್ನಮೋಸ್ತುತೆ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಗುಣಸಂಪದಃ ಶತ್ರುಬುದ್ಧಿರ್ವಿನಾಶಾಯ ದೀಪಂ ಜ್ಯೋತಿರ್ನಮೋಸ್ತುತೆ ಶ್ರದ್ಧಾ ಮೇಧಾಂ ಯಶ ಪ್ರಜ್ಞಾ. ಆ ದೇವರು ನಮಗೆ ಅನುಗ್ರಹಿಸಲಿ. ನಮ್ಮ ಜೀವನ ಅದು ಮಾನಸಿಕವಾದ ಜೀವನ. ನಮಗೂ ಕೂಡ ಒಂದು ಕೆಲವೆಲ್ಲ ಆಸೆಗಳಿರ್ತವೆ. ನಮ್ಮ ಕೌಟುಂಬಿಕ ಜೀವನದಲ್ಲಿ ಕೂಡ ನಮಗೆ ಬೇಕಾದಂತ ಯಶಸ್ಸು ಕೂಡ ದೊರಕಬೇಕು ಅಂತ ಹೇಳುವಂತ ಇಚ್ಛೆ ಕೂಡ ಇರ್ತದೆ. ಆ ರೀತಿಯಲ್ಲಿ ಕುಟುಂಬಕ್ಕೆ ಬೇಕಾದ ಸೌಖ್ಯ, ಕೌಟುಂಬಿಕ ಜೀವನದಲ್ಲಿ ಆ ದೀರ್ಘಾಯುಷ್ಯ, ದೀರ್ಘ ಸುಮಂಗಲ ಯೋಗಗಳು, ಅದೇ ರೀತಿ ಎಲ್ಲ ನಮ್ಮ ಸಂತಾನ ಭಾಗ್ಯಗಳನ್ನು ಕೂಡ ಸಂರಕ್ಷಣೆ ಮಾಡಬೇಕು ಅಂತ ಸಂಪೂರ್ಣ ಸೌಭಾಗ್ಯ ಅದು ದೇವರು ನಮಗೆ ಅನುಗ್ರಹಿಸಲಿ. ಅದೇ ರೀತಿ ಯಾವ ನಾವು ಕ್ಷೇತ್ರ ನಿರ್ಮಾಣದ ಕೆಲಸ, ಕ್ಷೇತ್ರ ಜೀರ್ಣೋದ್ಧಾರದ ಕೆಲಸವನ್ನು ಮಾತಾಡ್ತಿದ್ವಿ. ಕ್ಷೇತ್ರದ ನಿರ್ಮಾಣಕ್ಕೆ ಸಂಪೂರ್ಣ ಅದು ಪ್ರವೃತ್ತಿಯಲ್ಲಿ ತೊಡಗಲಿಕ್ಕೆ ಬೇಕಾದ ಅನುಗ್ರಹ ದೇವರು ಅನುಗ್ರಹಿಸಲಿ. ಸಮಯ ಬರುವಾಗ ಎಲ್ಲವೂ ಕೂಡ ಆಗ್ತದೆ. ಅದಕ್ಕೆ ಸಾಕ್ಷಿ ಯಾವುದು ಅಂತಂದ್ರೆ ಅಡೂರಿನ ದೇವಸ್ಥಾನ. ಅಡೂರಿನ ಕಳೆದ ವರ್ಷದ ಕವಡಿಕಾನ ಯಾತ್ರೆಯ ಸಮಯದಲ್ಲಿ 42 ದಿವಸಗಳ ಆ ವೃತಕಾಲದಲ್ಲಿ ಸ್ವತಃ ಪೈಗಳೇ ಬಂದಲ್ಲಿ ಭಜನೆ ಕೂತಿದ್ದಾರೆ. ಅವರು ಪ್ರಥಮದಲ್ಲಿ ಗರ್ಭಗುಡಿಯ ಆ ಒಳಗಿನ ಹಾಸಗಾಲ ಹಾಕ್ಲಿಕ್ಕೆ 15 ಲಕ್ಷ ರೂಪಾಯಿ ಅವರು ಅವತ್ತು ಕೊಟ್ಟಿದ್ದಾರೆ. ಆಗ ಒಂದು ಮಾತು ಹೇಳಿದ್ದಾರೆ, ಯಾವ ರೀತಿಯಲ್ಲಿ ಕೂಡ ಇದು ಪ್ರಚಾರ ಆಗಬಾರ್ದು, ನನಗೆ ನೀವು ಯಾವ ರಿಸಿಪ್ಟ್ ಕೊಡುವುದು ಬೇಡ, ನಾನು ನಿಮ್ಮಾಗೆ ಒಂದು ಪರಮಾತ್ಮನ ಸೇವೆ. ಆ ಬದಲಾವಣೆ ನಮಗೆ 12 ವರ್ಷ ಪೂರ್ತಿ ಆಗುವಾಗ ನಮಗೆ ಅದಕ್ಕೆ ಸಾದೃಷ್ಟವಾದಂಥ ಒಂದು ಸಾಕ್ಷಿ ನಮಗೆ ದೇವರು ಅನುಗ್ರಹಿಸ್ತದೆ. ಯಾಕೆಂತ ಹೇಳಿದ್ರೆ ಅಲ್ಲಿಯ ಸುತ್ತ ಗೋಪುರದ ಕೆಲಸ
ಪ್ರಾರಂಭದಲ್ಲಿ ಅದನ್ನು ಮಾಡಬೇಕು ಅಂತ ಹೇಳಿದ್ದು ಕೂಡ ಇವರೇ, ಈ ವಸಂತ ಬೇಗಡೆ. ಹಾಗೆ ಎಲ್ಲರೂ ಬೇಯಿಸಿದ್ರು. ದೇವರ ಬಾಕಿಯಿಂದ ಉಪಕರಣಗಳೆಲ್ಲ ಆಗದೆ ಕೊಡುಗೆ ದಾನಿಗೆ ಬಂದರು. ಅವರು ಗಣಪತಿ ಗುಡಿಯ ನಿರ್ಮಾಣಕ್ಕೆ ಹೋಗಿದರು. ಅದೇ ರೀತಿ ಮಹಾವಿಷ್ಣುವಿನ ಆ ಗುಡಿಯನ್ನು ಒಂದು ಸಮುದಾಯದವರು ಒಪ್ಪಿದರು. ನಂದಿ ಮಂಟಪದ ಪ್ರತಿಷ್ಠೆಯನ್ನು ಒಂದು ಕುಟುಂಬ ಒಪ್ಪಿಕೊಂಡಿತು. ಸುತ್ತ ಗೋಪುರದ ಅಲ್ಲಿಯ ಗ್ರಾನೈಟ್ ಆ ಕಲ್ಲಾಕಲಿಕ್ಕೆ ಒಬ್ಬರು ಕೊಡುಗೆ ದಾನಿ, ಆ ಮುಂಡ್ರಪಳ್ಳ ರಾಜರಾಜೇಶ್ವರಿ ದೇವಸ್ಥಾನದ ಆ ಮುಕ್ತೇಸರು KK ಶೆಟ್ಟಿ ಅಂತ ಹೇಳುವವರು, ಅವರು ಸಂಪೂರ್ಣ ಅದನ್ನು ಕಾರ್ಯಗಳಾಗಬೇಕಾದ್ರೆ ಬಹಳಷ್ಟು ಕಷ್ಟ ಇದೆ. ಆ ಸಮಿತಿಯವರು ಪಡುವಂತಹ ಕಷ್ಟ ನನಗೆ ಬಹಳಷ್ಟು ಗೊತ್ತಿದೆ. ವಾರಕ್ಕೆ ಒಂದು ಕಮಿಟಿಯವರಾದರೂ ನಮ್ಮ ಪಂಚದ ಅರಣ್ಯಕ್ಕೆ ಅಥವಾ ಆಫೀಸಿಗೆ ಬರ್ತಾರೆ. ಬಂದು ಎಲ್ಲ ಹೇಳ್ತಾರೆ, ನನಗೆ ಅದು ಆಗಿದೆ ಸರ್, ಇದಾಗಿದೆ. ಮರದ ಕೆಲಸ ಮಾತ್ರ ಬಹಳಷ್ಟು ಕಷ್ಟ ಆಗಿದೆ ಅಂತ ಹೇಳಿ. ಮರದ ಆ ವ್ಯವಸ್ಥೆ ಮಾಡೋದು ಬಹಳಷ್ಟು ಅಸುಲಭವಾದ ಕೆಲಸ ಅಲ್ಲ. ಮಾತ್ರವಲ್ಲ, ಇದಕ್ಕೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವುದು, ಅಥವಾ ಆ ಕಮಿಟಿಗೆ ಒಂದಷ್ಟು ಜನ ಸಹಕಾರ ಇರ್ತಾರೆ, ಒಂದಷ್ಟು ಜನ ಅದನ್ನು ವಿರೋಧಿಸುವವರು ಕೂಡ ಇರ್ತಾರೆ. ನಮಗೆ ಅಂತಹ ಅನೇಕ ಅನುಭವಗಳಾಗಿದೆ. ಮರ ತಗೊಂಡೋದ್ಮೇಲೆ ಹಲವಾರು ಕಂಪ್ಲೇಂಟ್ಗಳು ಬರ್ತವೆ, ಹೀಗಾಗಿದೆ ಸರ್, ಹಾಗಾಗಿದೆ ಅಂತ ಹೇಳಿ. ಅಂದ್ರೆ ಒಂದಷ್ಟು ಜನ ಸಮಸ್ತರು ಸೇರಿ ಏನು ಬೇಕಂದ್ರೂ ಸಾಧಿಸುವುದು, ಅಂತಹ ಒಂದು ಶಕ್ತಿಯನ್ನು ನಮ್ಮ ದೇವರು ಅನುಗ್ರಹಿಸಿದೆ ಅಂತ ಹೇಳ್ತಾ, ಮರದ ವಿಚಾರದಲ್ಲಿ ನನ್ನ ಅವಧಿ ಬಲ್ಪದಲ್ಲಿ ಮುಗ್ದಿದೆ. ಆದ್ರೂ ಕೂಡ ನನ್ನ ಸ್ಟಾಫ್ ಹೇಳಿದೆ ಏನಂತ ಹೇಳಿದ್ರೆ, ಮೊನ್ನೆ ಬಂದಿದ್ರಲ್ಲ ಸರ್, ಅವರಿಗೆ ನಾವು ನಮ್ಮ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿ. ನಾನು ಇಳಿದಿದ್ರು ಕೂಡ ನನಗೆ ಅದು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಿನ್ನೇನೋ ಇವತ್ತೇ ಆ ದೇವಸ್ಥಾನಗಳು ಇವತ್ತು ಮುಂದೆ ಬರ್ತವೆ. ಅದೇ ರೀತಿ ನೋಡಿದಾಗ ಎಲ್ಲ ತರವಾಡು ಮನೆಗಳಿಗೆ ಗೊತ್ತಿದೆ. ಎಲ್ರಿಗೂ ಯಾರಿಗೆ ತರವಾಡು ಅಂತ ಗೊತ್ತಿಲ್ಲ ಇತ್ತು, ಅಂತದ್ದು ಈಗ ತರವಾಡುಗಳು ಕೂಡ ಅಭಿವೃದ್ಧಿ. ಇದಕ್ಕೆ ಕಾರಣ ಅಷ್ಟೇ, ಯಾವತ್ತು ಒಂದು ಕಾಲದಲ್ಲಿ ನಮ್ಮನ್ನು ಪ್ರತಿಷ್ಠಾಪಟ್ಟ, ನಮ್ಮ ಹಿರಿಯಿಂದ ಪ್ರತಿಷ್ಠಾಪಟ್ಟಿದ್ದ ದೇವಸ್ಥಾನಗಳು ಯಾವ ರೀತಿಯಲ್ಲಿ ಒಂದು ಜೀರ್ಣಾವಸ್ಥೆಯಲ್ಲಿತ್ತೋ ಅದೇ ಈಗ ಎಲ್ಲ ಇದು ನಿಂತಿದೆ. ಅಂದ್ರೆ ದೇವರಿಗೆ ನಾವು ಒಂದು ಭಾಗವನ್ನು ಕೊಟ್ರೆ ದೇವರಿಗೆ ಹಣ ಬೇಡ, ಯಾವುದು ಬೇಕು ಅಂತ ಏನಿಲ್ಲ. ಆದ್ರೆ ಒಂದು ಭಾಗವನ್ನು ಅವರಿಗೆ ಮೀಸಲಾಗಿಟ್ರೆ ಅವರು ಕೂಡ ಜನರಿಗೆ ಆ ಸುಭಿಕ್ಷೆಯನ್ನು ಉಂಟು ಮಾಡ್ತಾರೆ. ಇದು ನಮಗೆ ಉದಾಹರಣೆಗೆ ಕಾರಣ ಅಂತ ಒಳ್ಳೆ ರೀತಿಯಲ್ಲಿ. ಮೊನ್ನೆ ತಾನೇ ನಾನು ನೆಟ್ಟರಿಗೆ ದೇವಸ್ಥಾನಕ್ಕೆ ಹೋಗಿದ್ದೆ ಆಯ್ತು. ಇಲ್ಲಿಂದ ಬಂದಂತಹ ಒಂದು ದೇಣಿಗೆ ಇತ್ತು, ಧರ್ಮಸಂಘ ತಲುಪಲಿಕ್ಕೆ ಬೇಕಾಗಿ ಹೋಗಿದ್ದೆ. ಅಲ್ಲ, ಎಲ್ಲ ಭಾಗದಲ್ಲಿ ಕೂಡ ಇವತ್ತು ಜೀರ್ಣೋದ್ಧಾರ ಆಗುತ್ತದೆ. ಸಾಧಾರಣ ಪೈಗಳು ನಾವು ಮತ್ತು ಸಾಧಾರಣ ಹಲವಾರು ದೇವಸ್ಥಾನಗಳಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಿದಂತಹ ವ್ಯಕ್ತಿಗಳು ಈಗಲೂ ಇದೆ. ಈಗ ನಾಳೆ ಕೂಡ ಒಂದು ಕಾರ್ಯಕ್ರಮದಲ್ಲಿ ನಾವಿಬ್ಬರು ಒಂದೇ ಭಾಗದಲ್ಲಿ ಇರ್ತೇವೆ. ಆದ್ದರಿಂದ ಅವರಿರುವಾಗ ಹೆಚ್ಚಿಗೆ ನಾನು ಧಾರ್ಮಿಕ ಭಾಷಣ ಮಾಡಲಿಕ್ಕೆ ಇಚ್ಛಿಸುತ್ತಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಕೂಡ ಈಗ ಧಾರ್ಮಿಕ ಕ್ಷೇತ್ರದಲ್ಲಿ ಅವರೊಟ್ಟಿಗೆ ಹಲವಾರು ಕ್ಷೇತ್ರಗಳಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ. ಆದ್ದರಿಂದ ನಾವೆಲ್ಲರೂ ಮನುಷ್ಯನಿಗೆ ಮನಸ್ಸು ಬೇಕಾಗುತ್ತೆ. ಮನಸ್ಸು ಮಾಡಿದ್ರೆ ಯಾವುದನ್ನು ಸಾಧಿಸಬಲ್ಲ. ಈಗ 10-25 ನಾನು 30 ವರ್ಷಗಳಿಂದ ಈಗ ನಾನು ಹೇಳ್ತಾ ಇದ್ದೇನೆ, ಇದು ಮನುಷ್ಯನ ಸಾಧಿಸುವಂತ ವ್ಯವಸ್ಥೆ. ಅದಕ್ಕೆ ದೇವರ ಅನುಗ್ರಹ ಇರಬೇಕು. ಆ ಒಂದು ಪುಣ್ಯ ಕಾಲದಲ್ಲಿ ಭಾಗವಹಿಸುವ ಯೋಗ ನನಗೆ ಆಗ್ತಿರಲಿಲ್ಲ. ಆದರೂ ಇವತ್ತು ಕೂಡ ಬಂದು ದೇವರ ಸೇವೆ ಮಾಡಿ ದೇವರನ್ನು ಪ್ರಾರ್ಥಿಸುವಂತ, ಹಾಗೆ ನಿಮ್ಮೆಲ್ಲರೂ ನೋಡುವಂತಹ ಆ ಪುಣ್ಯ ಕಾಲದಲ್ಲಿ ಇವತ್ತು ತೊಡಗಿಕೊಂಡಿದ್ದೇನೆ. ಬಹಳ ಸಂತೋಷವಾಗಿದೆ. ಇಲ್ಲಿ ಬಂದವಾಗಲೇ ನೋಡುವಾಗಲೇ ನಮ್ಮ ಹಿರಿಯ ನಮ್ಮ ಆತ್ಮೀಯರು ಎಲ್ಲರೂ ಇದ್ದಾರೆ, ಸೇರಿದ್ದಾರೆ. ಒಂದಲ್ಲ ಹಲವು ವೇದಿಕೆಗಳಲ್ಲಿ ನಾವೆಲ್ಲ ಕೆಲವೆಲ್ಲ ಒಟ್ಟಾಗಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಶ್ರೀ ವಸಂತ ಬೇಗವರು ಅವರನ್ನು ಹೊಗಳೋದು ನನಗೆ ಇಷ್ಟ ಇಲ್ಲ. ಆದರೂ ನಾನು ಹೊಗಳ ರೀತಿಯಲ್ಲ, ನನ್ನ ಆತ್ಮಾರ್ಥವಾಗಿ ಇವತ್ತು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಮುಖ್ಯ ಕಾರಣ ಶ್ರೀ ಬೈಗೌಡರು. ಅವರಿಂದಾಗಿ ನಾವು ಕೆಲವು ಮಾರ್ಗನಿರ್ದೇಶಗಳನ್ನು ಪಡೆದಿದ್ದೇವೆ. ಕೆಲಸವನ್ನು ಬೈಯಲು ಬೈದಿದ್ದಾರೆ. ನಾವು ಒಂದು ಸಲ ಸೋವನಿಯರ್ ಪ್ರಿಂಟ್ ಮಾಡಲಿಕ್ಕೆ ಅವ್ರಿಗೆ ನಾನು ಮುಖದವಾಗಿ ಮಾತಾಡಿದ್ದೆ. ಆಗ ನನ್ನನ್ನು ಬೈದರು, ನೀವು ಹಣವನ್ನೆಲ್ಲ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ನೀವು ದೇವರಲ್ಲಿ ಅಂತ ಕೆಲಸ ಮಾಡಬೇಕು, ಅದು ಮಾಡಿ, ಇಂಪ್ರೂವ್ಮೆಂಟ್ ಮಾಡಿ, ಅದಕ್ಕೆಲ್ಲ ನನ್ನ ಸಹಕಾರ ಇದೆ. ಸೋಜನ ಮಾಡಿ ಎಲ್ಲರ ಹೆಸರು ಹಾಕಲಿಕ್ಕೆ ಇಷ್ಟ ತಗೊಳ್ಳಿಕ್ಕೆ ಎಲ್ಲ ಹೋಗಬೇಡಿ ಅಂತ ಹೇಳಿದರು. ಆದರೂ ಅವರ ಮಾತನ್ನು ಮೀರಿ ನಾವು ಮಾಡೋ ನಿವೃತ್ತಿ ಇಲ್ಲ. ಬಹುಜನರ ಅಪೇಕ್ಷೆ ಆಗಿ ನಾವು ಸೋಜನ ಬಿಡುಗಡೆ ಮಾಡಿದ್ದೇವೆ. ಅವರ ಕ್ಷಮಾಪಣೆಯೊಂದಿಗೆ ಅವರು ಕೇಳಿಕೊಂಡಿದ್ದಾರೆ. ಸ್ವಲ್ಪ ನಾವು ತಿಳಿಲೇಬೇಕು.
ನಾವು ಮಾಡುವ ಏನು ಆ ಧರ್ಮದ ಒಳ್ಳೆಯ ಒಬ್ಬನಿಗೆ ಪರೋಪಕಾರ ಮಾಡುವುದು ಅದರೆಲ್ಲ ಧರ್ಮವೇ. ಒಬ್ಬನಿಗೆ ಏನಾದರೆ ನಾವು ಕಷ್ಟಪಡುವುದು ಅದು ಪಾಪವೇ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ. ಮತ್ತೊಬ್ಬನಿಗೆ ಪೀಡನೆ ಕೊಡುವುದು ಪಾಪವೇ, ಒಬ್ಬರಿಗೆ ಉಪಕಾರ ಮಾಡುವುದು ಪುಣ್ಯ. ಏನು ಸಂಶಯವಿಲ್ಲ, ನಾವೆಲ್ಲ ಉಪಕಾರಿಗಳೇ ಆಗಬೇಕು. ಇನ್ನು ವಿನಯ ಬೇಕು. ಮನುಷ್ಯ ಜೀವನದಲ್ಲಿ ವಿನಯ ಇದ್ದರೆ ಮಾತ್ರ ಗೆಲ್ಲುವುದಷ್ಟೇ. ಈ ಪದಕ್ಕೆಲ್ಲ ಅರ್ಥ ತುಂಬ ಉಂಟು, ಆದರೂ ಕೂಡ ಬಹಳ ಅದ್ಭುತ ಉಂಟು. ದೇವರ ಕೆಲಸ ಅಂದ್ರೆ ಏನು? ಬೆಳಗ್ಗೆ ಅದನ್ನು ಜನ ಇವತ್ತು ಬ್ರಹ್ಮ ಕಲಿಸಿದೆ. ನಾರಪ್ಪಾಡಿ ಮುಟ್ಟುವಾಗ ಅಲ್ಲಿ ಹಸಿರುವಾಣಿ, ಕೃಷ್ಣ ಭಜನಾ ಮಂದಿರದ ಹಸಿರುವಾಣಿ ಆ ಭಜನಾ ತಂಡದೊಂದಿಗೆ ಬರ್ತದೆ. ಒಂದು 10-20 ಟೆಂಪೋದಲ್ಲಿ ಬರ್ತದೆ ಹಸಿರುವಾಣಿ, ಲೆಕ್ಕ ಮಿತಿ. ಇನ್ನು ನಮ್ಮ ಆರಿಕಾಡಿ ಆಲಿ ಚಾಮುಂಡಿ ದೇವಸ್ಥಾನ, ಅಲ್ಲಿ ಕೂಡ ಬ್ರಹ್ಮ ಕಲಶ ನಾಳೆ ಪ್ರತಿಷ್ಠೆ. ನಿತ್ಯ ಕೂಡ ನಮಗೆ ದೇವರ ಕೆಲಸ ಮಾಡುವ ಕೆಲಸ ನಮಗೆ ಈ ತುಳುನಾಡಿನವರಿಗೆಲ್ಲ ಬೇರೆ ಯಾರಿಗೂ ಒಂದು ಸ್ವಲ್ಪ ನಾನು ಯಾವತ್ತು ಹೇಳಿಕೊಂಡು. ಇನ್ನು ಅವ ಅಳತೆ ಮಾಡ್ತಾನೆ. ಈಗ ನಮ್ಮೆಲ್ಲ ಸಕಲ ಜೀವಿಗಳನ್ನು ಕೂಡ ಅಳತೆ ಮಾಡುವ ಮಾಪಕ ಸೂರ್ಯನಾರಾಯಣ. ಸೇರಿನಲ್ಲಿ ಅಳತೆ ಮಾಡ್ತಾ ಇದ್ದಾನೆ. ವಸಂತಪ್ಪಗೆ ಈಗ 69 ಆಯಿತು, ಸೇರಿನಲ್ಲಿ ಅಳತೆ ಮಾಡ್ತಾ ಇದ್ದಾನೆ. ಯಾವಾಗ ನಿಲ್ಲಿಸ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯವೇ ಯಾರನ್ನು ಕೂಡ ಯಾರಿಗೆ ಸಾಧ್ಯ ಇಲ್ಲ. ಏನು ಬೇಕಾದ್ರೆ ಆಗ್ಬೋದು, ಒಂದು ಕ್ಷಣ ಮುಂದಕ್ಕೆ ನಮ್ಗೆ ಗೊತ್ತಿಲ್ಲ. ಆದ ಕಾರಣ ನಾವು ಬಹಳ ಎಚ್ಚರಿಕೆ ಬೇಕು. ಈಗ ನಮಗೆ ಒಳ್ಳೆ ಆ ಶಕ್ತಿ ಇರುವಾಗ ನಮ್ಮಲ್ಲಿ ಏನು ಇದೆಯೋ, ಸಂಪತ್ತಾದರೆ ಸಂಪತ್ತು, ವಸ್ತು ಆದರೆ ವಸ್ತು, ಮಾತಿನಲ್ಲಿ ಆದರೆ ಮಾತಿನ ಬಿಡುಗಡೆ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಕಂಡಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಸಂತೋಷ್ ರೈ ಅವರು ನಮಗೆಲ್ಲರಿಗೂ ಒಂದು ಯಾವುದೇ ಒಂದು ದೇವಸ್ಥಾನ ಇರಬಹುದು, ದೇವಸ್ಥಾನ